ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಈಗಷ್ಟೇ ಇನ್ನೊಂದು ಸುದ್ದಿ ಬರ್ತಾ ಇದೆ. ಚಿತ್ರದುರ್ಗದಿಂದ ಬರ್ತಾ ಇರುವಂತ ಸುದ್ದಿ ಇದು. ದರ್ಶನ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನಾಗಿದೆ? ದರ್ಶನ್ ಅಂಡ್ ಗ್ಯಾಂಗ್ನಿಂದ ಹತ್ಯೆಗೀಡಾಗಿದ್ದ ರೇಣುಕಾಸ್ವಾಮಿ ಸಮಾಧಿ ಈಗ ಧ್ವಂಸವಾಗಿದೆ. ಚಿತ್ರದುರ್ಗದ ರುದ್ರಭೂಮಿಯಲ್ಲಿರುವಂತಹ ಸಮಾಧಿಯನ್ನ ಧ್ವಂಸ ಮಾಡಿದ್ದಾರೆ. ಕಿಡಿಗೇಡಿಗಳು ರೇಣುಕಾಸ್ವಾಮಿ ಸಮಾಧಿಯನ್ನ ಧ್ವಂಸ ಮಾಡಿರುವಂತಹ ಶಂಕೆ ಇದೆ. ಚಿತ್ರದುರ್ಗ ನಗರ ಠಾಣೆ ವ್ಯಾಪ್ತಿಯಲ್ಲಿ ಪ್ರಕರಣವನ್ನ ಈಗ ದಾಖಲು ಮಾಡಿದ್ದಾರೆ. ದರ್ಶನ್ ಅಂಡ್ ಗ್ಯಾಂಗ್ನಿಂದ ಹತ್ಯೆಗೀಡಾಗಿದ್ದ ರೇಣುಕಾಸ್ವಾಮಿ ಸಮಾಧಿ ಧ್ವಂಸವಾಗಿದೆ. ಚಿತ್ರದುರ್ಗದ ರುದ್ರಭೂಮಿಯಲ್ಲಿರುವಂತಹ ಸಮಾಧಿಯನ್ನ ಧ್ವಂಸ ಮಾಡಿದ್ದಾರೆ. ಯಾರು ಏನು ಎತ್ತ ಅಂತ ನೋಡಬೇಕಾಗಿದೆ. ಪುಡಾಂಗಿಗಳ ಅಭಿಮಾನಿಗಳು ದೊಡ್ಡ ಮಟ್ಟದಲ್ಲೇ ಇದ್ದಾರೆ. ಆಕ್ರೋಶವನ್ನು ವ್ಯಕ್ತಪಡಿಸಿ ಮಾಡಿರಬಹುದು, ಅಥವಾ ಇನ್ನೊಂದಿಷ್ಟು ಇದಕ್ಕೆ ಬೆಂಕಿಗೆ ತುಪ್ಪ ಸುರಿಯುವಂಥ ಯಾರಾದರೂ ಕಿಡಿಗೇಡಿಗಳು ಮಾಡಿರಬಹುದು. ಸಾಧ್ಯತೆಗಳು ಒಂದಲ್ಲ ಎರಡಲ್ಲ, 3-4 ಬರುತ್ತೆ, ಗೊತ್ತಿಲ್ಲ. ಈಗ ಸದ್ಯಕ್ಕಂತೂ ಈ ವಿಚಾರದಲ್ಲಿ ಸಮಾಧಿಯನ್ನು ಧ್ವಂಸ ಮಾಡಿದ್ದಾರೆ. ಉದ್ದೇಶ ಏನು ಎತ್ತ ಅನ್ನುವಂಥದ್ದು ನೋಡಬೇಕು, ತನಿಖೆಯನ್ನು ಕೂಡ ಮಾಡಬೇಕೀಗ. ನನ್ನ ಸಹೋದ್ಯೋಗಿ ಈಗ ಚಿತ್ರದುರ್ಗದ ಪ್ರತಿನಿಧಿ ಸಿದ್ದರಾಜು ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸಿದ್ದರಾಜು, ಏನಾಗಿದೆ? ಧ್ವಂಸ ಅಂದರೆ ಯಾವ ರೀತಿಯಾಗಿ ಎಲ್ಲವೂ ಕೂಡ ಒಡೆದು ಹಾಕಿದಾರ? ಯಾರು ಏನು ಎತ್ತ ಅಂತ ಏನಾದರೂ ಪ್ರಾಥಮಿಕ ತನಿಖೆಯಲ್ಲಿ ತಿಳಿದು ಬರ್ತಾ ಇದೆಯಾ? ಖಂಡಿತವಾಗಿ ಅರುಣ್, ಏನು ನಟ ದರ್ಶನ್ ಅಂಡ್ ಗ್ಯಾಂಗ್ ನಿಂದ ಹತ್ಯೆ ಆಗಿರುವಂತಹ ರೇಣುಕಾಸ್ವಾಮಿ ಕೇಸ್ಗೆ ಸಂಬಂಧಪಟ್ಟಂತೆ ಚಿತ್ರದುರ್ಗದ ಏನು ಜಗಪತ್ ನಗರದ ಬಳಿ ಇರುವಂತಹ ಹಿಂದೂ ರುದ್ರಭೂಮಿಯಲ್ಲಿ ಒಂದು ರೇಣುಕಾಸ್ವಾಮಿ ಸಮಾಧಿಯನ್ನು ನಿರ್ಮಾಣ ಮಾಡಲಾಗಿತ್ತು. ಆದ್ರೆ ದಿಢೀರ್ ಅಂತೇಳಿ ನಿನ್ನೆ ರಾತ್ರಿ ಯಾರೋ ತಡರಾತ್ರಿ ಕಿಡಿಗೇಡಿಗಳ ಸಮಾಧಿಯ ನಾಮಫಲಕವನ್ನು ಧ್ವಂಸಗೊಳಿಸಿದ್ದಾರೆ. ಹೀಗಾಗಿ ಕುಟುಂಬಸ್ಥರಲ್ಲಿ ಭಾರಿ ಆತಂಕ ಮಾಡಿದೆ. ಯಾಕಂದ್ರೆ ಇತ್ತೀಚೆಗೆ ರೇಣುಕಾಸ್ವಾಮಿಯನ್ನು ಕಳೆದುಕೊಂಡು ತುಂಬಾ ನೋವಿನಲ್ಲಿದ್ದೇವೆ. ಇಂಥ ಸಂದರ್ಭದಲ್ಲಿ ನಮಗೆ ನ್ಯಾಯ ಸಿಗುತ್ತೆ ಎಂಬ ನಿಟ್ಟಿನಲ್ಲಿ ಆ ಕುಟುಂಬಸ್ಥರು ಹೋರಾಟ ಮಾಡ್ತಿದ್ರು. ಇಂಥ ವೇಳೆ ಸಮಾಧಿಯನ್ನ ಧ್ವಂಸ ಮಾಡಲು ಯತ್ನಿಸಿದ್ದು, ಸಮಾಧಿಯ ನಾಮಫಲಕವನ್ನು ಧ್ವಂಸಗೊಳಿಸಿರುವುದು ನಿಜವಾಗ್ಲೂ ಕೂಡ ಆತಂಕ ಮೂಡಿಸಿದೆ ಎಂಬ ವಿಚಾರವನ್ನು ಅವರು ಕುಟುಂಬಸ್ಥರು ತಿಳಿಸಿರುವಂತದ್ದು. ಹಾಗೆ ಈ ಸಂಬಂಧಪಟ್ಟಂತೆ ಸ್ಥಳಕ್ಕೆ ಈಗಾಗಲೇ ನಗರ ಠಾಣೆ ಪೊಲೀಸರು ಕೂಡ ಭೇಟಿ ನೀಡಿ ಪರಿಶೀಲನೆ ಕೂಡ ನಡೆಸಿದ್ದಾರೆ. ಆದ್ರೆ ಈ ವಿಚಾರವಾಗಿ ಯಾರು ಈಗ ಕೃತ್ಯವನ್ನು ಎಸಗಿದ್ದಾರೆ ಎಂಬ ವಿಚಾರವಾಗಿ ಪೊಲೀಸರು ಕೂಡ ತನಿಖೆಯನ್ನು ಮುಂದುವರಿಸಿದ್ದಾರೆ. ಆದ್ರೆ ಮೇಲ್ನೋಟಕ್ಕೆ ಹೇಳುವಂತೆ ದರ್ಶನ್ ಅಭಿಮಾನಿಗಳು ಏನಾದ್ರು ಈ ಕೃತ್ಯ ಎಸಗಿದ್ರು ಎಂಬ ಆತಂಕ ಒಂದು ಆರೋಪಗಳು ಕೂಡ ಕೇಳಿ ಬರ್ತಿದ್ರು ಕೂಡ ಯಾವುದೇ ರೀತಿಯ ಸಾಕ್ಷ್ಯಾಧಾರಗಳು ಲಭ್ಯವಾಗಿದೆ. ಹೀಗಾಗಿ ಪೊಲೀಸರು ಕೂಡ ತನಿಖೆಯನ್ನು ಮುಂದುವರಿಸಿದ್ದಾರೆ. ಅರುಣ್. ಓಕೆ ಸಿದ್ದರಾಜು, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ಈ ಥರ ಮಾನಸಿಕತೆ ಇರುವಂಥವ್ರು ಯಾರು ಎತ್ತ ಗೊತ್ತಾಗತ್ತೆ. ಅವರು ಯಾವ ರೀತಿಯಲ್ಲಿ ಕೀಳು ಮನಸ್ಥಿತಿ ಅವರು ಅನ್ನುವಂಥದ್ದು, ಅವರ ಮನಸ್ಥಿತಿ ಎಂಥ ಇದಕ್ಕೆ ಬಿದ್ದು ಹೋಗಿದೆ ಅಂತೇಳಿ. ಮನೇಲಿ ಯಾರು ಹೇಳೋರು ಕೇಳೋರು ಇಲ್ಲ ಅಂತ ಕಾಣಿಸುತ್ತೆ. ಯಾರನ್ನು ಮೆಚ್ಚಿಸೋಕ್ಕೋಸ್ಕರ ಈ ರೀತಿ ಮಾಡೋದಾದರೆ ನಾಳೆ ನೀನು ಸತ್ತಾಗ ನಿನ್ನನ್ನು ಹೊತ್ಕೊಳ್ಳೋಕ್ಕೂ ಕೂಡ ಯಾರೂ ಬರೋದಿಲ್ಲ. ಬರೆದಿಟ್ಕೋ ಯಾರು ಮಾಡಿದಾರೆ ಅದನ್ನು.